ರೆಂಟಲ್ ಇನ್ಕಮ್ ಸೇಲ್ ಪ್ರಾಪರ್ಟಿ ತೋರ್ಸಕ್ ಬಂದಿದ್ದೀನಿ. ಇದೇ ಪ್ರಾಪರ್ಟಿ ಮತ್ತೆ ಇದು G+1 ಫ್ಲೋರ್ ಕನ್ಸ್ಟ್ರಕ್ಷನ್ಸ್, ಸ್ಪೇಷಿಯಸ್ ಆಗಿದೆ ಲಿವಿಂಗ್ ರೂಮ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, NN ಪ್ರಾಪರ್ಟಿಗೆ ಸ್ವಾಗತ. ನಿಮಗೋಸ್ಕರ ಇವತ್ತು ರೆಂಟಲ್ ಇನ್ಕಮ್ ಸೇಲ್ ಪ್ರಾಪರ್ಟಿ ತೋರ್ಸಕ್ ಬಂದಿದ್ದೀನಿ. ಇದೇ ಪ್ರಾಪರ್ಟಿ. ಈ ಪ್ರಾಪರ್ಟಿ ಮೆಜರ್ಮೆಂಟ್ ಬಂದು 30-50 ಆಗಿರುತ್ತೆ. ಇದು ಫೇಸಿಂಗ್ ಆಫ್ ದ ಪ್ರಾಪರ್ಟಿ ಬಂದು ನಿಮ್ಗೆ ವೆಸ್ಟ್ ಇರುತ್ತೆ, ಸೈಟ್ ಬಂದು ವೆಸ್ಟ್ ಇರುತ್ತೆ. ಮತ್ತೆ ಇದು G+1 ಫ್ಲೋರ್ ಕನ್ಸ್ಟ್ರಕ್ಷನ್ಸ್, ಡೋರ್ಸ್ ಎಲ್ಲ ನಿಮ್ಗೆ ನಾರ್ತ್ ಇರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ 3 BHK 1 ಯೂನಿಟ್ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ 2 ಯೂನಿಟ್ ಅಂದ್ರೆ 2 BHK 1 ಯೂನಿಟ್ ಬರುತ್ತೆ, 1 BHK 1 ಯೂನಿಟ್ ಬರುತ್ತೆ. ಇದರಲ್ಲಿ 2 ರೀತಿ ಆಪ್ಷನ್ ತಗೋಬಹುದು ನೀವು. ಕಂಪ್ಲೀಟ್ 3 BHK 2 BHK 1 BHK ಫುಲ್ ರೆಂಟಲ್ ಬಿಡಬಹುದು, ಅಥವಾ ನೀವು ಒಂದು ಪ್ರಾಪರ್ಟಿಯಲ್ಲಿ ಉಳ್ಕೊಂಡು 2 ಯೂನಿಟ್ 2 BHK 1 BHK ನೀವು ರೆಂಟ್ ತಗೋಬಹುದು. ಆಸ್ ಅಂಡ್ ನಾವು ಇದರಲ್ಲಿ ಪ್ರೆಸೆಂಟ್ ರೆಂಟ್ 37,000 ಬರ್ತಿದೆ ಈ ಪ್ರಾಪರ್ಟಿಯಲ್ಲಿ. ಈ ಪ್ರಾಪರ್ಟಿ ಮುಂದೆನೆ ನೀವು ನೋಡ್ಬೋದು, ಇದು 30 ಫೀಟ್ ಬರುತ್ತೆ. ಸುತ್ತಲೂ ನೀವು ನೋಡ್ಬೋದು, ನೀವು ಎಲ್ಲ ಒಳ್ಳೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಈ ಲೇಔಟ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿದೆ. ಅಲ್ಲಿ ಮುಂದೆ ನಿಮ್ಗೆ ಕಾಣಿಸ್ತಾ ಇರೋದು ವಾಟರ್ ಟ್ಯಾಂಕ್, ಅದು ವಾಟರ್ ಸೋರ್ಸ್ ಬರುತ್ತೆ. ಈ ಪ್ರಾಪರ್ಟಿ ಅಪ್ರೋಚ್ ರೋಡ್ ನೀವು ನೋಡ್ಬೋದು, ಅದು 40 ಫೀಟ್ ರೋಡ್ ಬರುತ್ತೆ. ಅದು ಹಂಗಿಂದ ಮುಂದೆ ತಾರ್ ರೋಡ್ ಕಾಣಿಸೋದು. ಈ ಪ್ರಾಪರ್ಟಿ ಅಪ್ರೋಚ್ 40 ಫೀಟ್ ರೋಡ್ ಬರುತ್ತೆ. ಫ್ರಂಟ್ ಎಲಿವೇಶನ್ ನೋಡಿ, ಇದು ಫ್ರಂಟ್ ನಿಮ್ಗೆ ಅಲ್ಟಿಮಾ ರಾಯಲ್ ಪೇಂಟ್ ಹೊಡೆದು ಟೆಕ್ಸ್ಚರ್ ಪೇಂಟ್ ಕೊಟ್ಟಿದ್ದಾರೆ. ಒಳ್ಳೆ ಡಿಸೈನ್, ಲಕ್ಸುರಿ ಪೇಂಟ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಕಡೆ ನಿಮ್ಗೆ ಮೇನ್ ಎಂಟ್ರೆನ್ಸ್ ಗೇಟ್. ಇದು ಗೇಟ್ ನಿಮ್ಗೆ MS ಗೇಟ್ ವಿತ್ CNC ಲೇಸರ್ ಕಟಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಫ್ಲೋರಿಂಗ್ ಎಲ್ಲ ನಿಮ್ಗೆ ಒಳ್ಳೆ ಗ್ರೆನೇಟ್ ಫ್ಲೋರಿಂಗ್ ಹಾಕಿದ್ದಾರೆ. ಲಪೋರ್ತಾ ಆಂಟಿಸ್ಕಿಡ್ ಗ್ರೆನೇಟ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ 1 ಯೂನಿಟ್ 3 BHK ತೋರಿಸ್ತೀನಿ. ಫುಲ್ಲು ನಿಮ್ ಕಾರಿಡಾರ್ಗೆಲ್ಲ ಗ್ರೆನೇಟ್ ಹಾಕಿದ್ದಾರೆ. ಸುತ್ತಲೂ ನಿಮ್ಗೆ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ. ಅಲ್ಲಿಂದ ಕೊನೆವರೆಗೂ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಸಂಪ್ ಇದೆ, 12,000 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ ಸಂಪು. ಅಕಾರ್ಡಿಂಗ್ ಟು ವಾಸ್ತು ಇದು ದೇವಮೂಲ ಬರುತ್ತೆ. ಇದು ಫೇಸಿಂಗ್ ಆಫ್ ದ ಡೋರ್ ಬಂದು ನಾರ್ತ್ ಬರುತ್ತೆ. ವಾಸ್ಕಾಲು ಮೇನ್ ಡೋರ್ಸ್ ಎಲ್ಲ ಟೀಕ್ ಬರುತ್ತೆ. ಹೀಗೆ ಬನ್ನಿ. ಇದು ನಿಮಗೆ ಲಿವಿಂಗ್ ರೂಮ್ ಬರುತ್ತೆ, ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಕಡೆಗೆ ಕಿಚನ್ ಬರುತ್ತೆ. ಇದು ಕಿಚನ್ ಬರುತ್ತೆ. ಇಲ್ಲಿ ಕೂಡ ನಿಮಗೆ L ಟೈಪ್ ಸ್ಲಾಬ್ ಹಾಕಿದ್ದಾರೆ, ಸ್ಟೀಲ್ ಸಿಂಕ್ ಇದೆ, 2 ಕಡೆನೂ ವೆಂಟಿಲೇಷನ್ ಇದೆ. ಇದೊಂದು ರೂಮ್ ಬರುತ್ತೆ, ಇದು ಪೂಜಾ ರೂಮ್ ಬರುತ್ತೆ. ಈ ಕಡೆ ಒಂದು ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಅಟ್ಯಾಚ್ ಬರುತ್ತೆ. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ. ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ 2 ಯೂನಿಟ್ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, 2 ವೀಲರ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 2 ವೀಲರ್ ನೀವು ನಿಲ್ಸ್ಕೋಬಹುದು. ಫ್ಲೋರಿಂಗ್ ಎಲ್ಲ ನಿಮ್ಗೆ ಲಪರ್ತಾ ಆಂಟಿಸ್ಕಿಡ್ ಗ್ರೆನೇಟ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ಯಾನೆಲ್ ಬೋರ್ಡ್ ಇದೆ. ಇಲ್ಲಿ ನಿಮ್ಗೆ ವಾಟರ್ ಸೋರ್ಸಸ್ ಆದ್ರೆ 2 ವಾಟರ್ ಇದೆ, ಪಂಚಾಯತಿಯಿಂದನೂ ಇದೆ, ಇಲ್ಲಿ CMC ವಾಟರ್ ಕನೆಕ್ಷನ್ ಇದೆ. ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸ್. ಸ್ಟೇರ್ ಕೇಸ್ ಎಲ್ಲ ನಿಮ್ಗೆ MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರೆನೇಟ್ ಫ್ಲೋರಿಂಗು, ಲಪರ್ತಾ ಆಂಟಿಸ್ಕಿಡ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರ್ ನೋಡ್ಬೋದು ನೀವು. ಕಾರಿಡಾರ್ಸ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಎಲ್ಲ ಇಲ್ಲೂ ಗ್ರೆನೇಟ್ ಹಾಕಿದ್ದಾರೆ. ಸುತ್ತಲೂ ನಿಮ್ಗೆ ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದಾರೆ. ಸೀಲಿಂಗು ನಿಮ್ಗೆ ಅಷ್ಟೇ PVC ವಿತ್ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ. ಆ ಕಡೆಗೆ ಒಂದು 1 BHK 1 ಯೂನಿಟ್ ಇದೆ. ಇದು 2 BHK 1 ಯೂನಿಟ್. ಇದು ಅಷ್ಟೇ ನಾರ್ತ್ ಫೇಸಿಂಗ್ ಬರುತ್ತೆ. ಡೋರ್ಸು ವಾಸ್ಕಲ್ಲೆಲ್ಲ ಟೀಕೆ ಬರುತ್ತೆ. ನೋಡ್ಬೋದು ನೀವು, ಸ್ಪೇಷಿಯಸ್ ಆಗಿದೆ ಲಿವಿಂಗ್ ರೂಮು. ಈ ಕಡೆ ಕಿಚನ್ ಬರುತ್ತೆ. ಹೀಗೆ ಬನ್ನಿ. ಇದು ಕಿಚನ್ ಬರುತ್ತೆ. ಅಲ್ಲೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ 2 ಸೋರ್ಸ್ ಆಫ್ ವಾಟರ್ ಬರುತ್ತೆ. ಇದು ಪೂಜಾ ಬರುತ್ತೆ. ಪೂಜಾಗೂ ಅಷ್ಟೇ ವಾಸ್ಕಾಲು ಮೇನ್ ಡೋರ್ ಟೀಕು ಒಳ್ಳೆ ಕ್ಲೀನ್ ಮಾಡಿದ್ದಾರೆ. ವಾಲ್ ಟೈಲ್ಸ್ ಎಲ್ಲ ಫ್ಲೋರಿಂಗ್ದು ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಇದೊಂದು ರೂಮ್ ಬರುತ್ತೆ. ರೂಮ್ಸ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ. ರೂಮ್ಸ್ಗೂ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ.
ಒಳ್ಳೆ ಡೋರ್ಸ್ ಯೂಸ್ ಮಾಡಿದ್ದಾರೆ. ಇದು 2 ರೂಮ್ಗೂ ಸೇರಿ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಅದು ಇದು ನೋಡ್ಬೋದು. ಇದು ರೂಮ್, ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ರೂಮ್ ಫ್ಲೋರಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಈ ರೂಮ್ಗೂ ಸೇರಿ ಇದೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಈಗ ಬನ್ನಿ, ಇದ್ರ ಪಕ್ಕದಲ್ಲೇ 1 BHK ಮನೆ ತೋರಿಸ್ತೀನಿ. ಇದು 1 BHK. ಇದು ನಾರ್ತ್ ಫೇಸಿಂಗ್ ಬರುತ್ತೆ. ವಾಸ್ಕಾಲ್ ಮೇನ್ ಡೋರ್ಸ್ ಎಲ್ಲ ಟೀಕ್ ಬರುತ್ತೆ. ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ ಲಿವಿಂಗ್ ರೂಮ್. ಇದು ಫ್ಲೋರಿಂಗ್ ಎಲ್ಲ ಒಳ್ಳೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದು ಕಿಚನ್ ಬರುತ್ತೆ. ಕಿಚನ್ಗೂ ಅಷ್ಟೇ ಎಲ್ ಟೈಪ್ ಅಲ್ಲಿ ಗ್ರನೈಟ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ವಾಟರ್ ಸೋರ್ಸ್ ಬರುತ್ತೆ. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಅಷ್ಟೇ ವಾಸ್ಕಾಲ್ ಮೇನ್ ಡೋರ್ಸ್ ಎಲ್ಲ ಟೀಕು, ಫ್ಲೋರಿಂಗ್ ಎಲ್ಲ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಒಂದು ಮಂಟಪಕ್ಕೆ ಒಂದು ಗ್ರನೈಟ್ ಇದು ಮಾಡಿದ್ದಾರೆ. ಮೇಲ್ಗಡೆ ನಿಮ್ಗೆ ಅಪ್ ಟು 8 feet ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದೊಂದು ರೂಮ್ ಬರುತ್ತೆ. ಸ್ಪೇಷಿಯಸ್ ಆಗಿದೆ ರೂಮ್. ಫ್ಲೋರಿಂಗ್ ಎಲ್ಲ ಒಳ್ಳೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಒಳ್ಳೆ ಡೋರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದೊಂದು ವಾಶ್ರೂಮ್. ಹೀಗೆ ಬನ್ನಿ ಟೆರೆಸ್ ಹೋಗೋಣ. ಈ ಪ್ರಾಪರ್ಟಿ ನಿಮಗೆ ಚಂದಾಪುರ ರೋಡ್ ಇಂದ ಜಸ್ಟ್ ಒಂದು 3 kilometers ಅಲ್ಲಿ ಲೊಕೇಟ್ ಆಗಿರೋದು. ಹೊಸೂರು ರೋಡ್ ಇಂದ ನಿಮಗೆ ಒಂದು 1.5 kilometer ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಇದು ಟೆರೆಸ್ ಹೋಗ್ತಾ ಇದ್ದೀವಿ. ಫ್ರಮ್ ಬೇಸ್ಮೆಂಟ್ ಇಂದ ಸ್ಟೇರ್ ಕೇಸ್ ಎಲ್ಲ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಹೆವಿ ಥಿಕ್ನೆಸ್ MS ಅಲ್ಲಿ ಸೇಫ್ಟಿ ಗೇಟ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ. ಇದು ಓಪನ್ ಟೆರೆಸ್ ಬರುತ್ತೆ. ನೋಡ್ಬೋದು, ಕಂಪ್ಲೀಟ್ ಓಪನ್ ಟೆರೆಸ್. ಇದು ಫ್ಲೋರಿಂಗ್ ಎಲ್ಲ ನಿಮ್ಗೆ ವಾಟರ್ ಪ್ರೂಫ್ ಫ್ಲೋರಿಂಗ್ ಹಾಕಿಕೊಟ್ಟಿದ್ದಾರೆ. ನಿಮ್ಗೆ ಸ್ಟೋರೇಜ್ಗೆ 1000 ಲೀಟರ್ 2 ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದು ಪೆರಿಫೆರಲ್ ರಿಂಗ್ ರೋಡ್. ಇದು ಧರ್ಮಪುರಿ ಕನೆಕ್ಟ್ ಆಗುತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಹೊಸೂರು ರೋಡ್ ಕನೆಕ್ಟ್ ಆಗುತ್ತೆ. ಈ ಪೆರಿಫೆರಲ್ ರಿಂಗ್ ರೋಡ್ ಅಟ್ಯಾಚ್ ಹೊಸೂರು ರೋಡ್ ಕನೆಕ್ಟ್ ಆಗುತ್ತೆ. ಈ ಕಡೆ ನಿಮ್ಗೆ ಅಲ್ಲಿ ಅಪಾರ್ಟ್ಮೆಂಟ್ ಕಾಣ್ತಾ ಇರೋದು ಸಿಂಪನಿ ಅಪಾರ್ಟ್ಮೆಂಟ್ ಅಂತ. ಅದ್ರ ಬ್ಯಾಕ್ ಸೈಡ್ ಲೊಕೇಟ್ ಆಗಿರೋದು. ಇದು ಒಳ್ಳೆ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿರೋದು. ಇದು ಲೇಔಟ್ ಹೆಸರು ಬಂದು ಉಪಕಾರ್ ಸ್ಪ್ರಿಂಗ್ ಫೀಲ್ಡ್ ಅಂತ ಹೇಳ್ಬಿಟ್ಟು. ಇದು ನಮ್ಮ ಹೊಸೂರು ನೆರ್ಲೂರು ರೋಡ್ ಅಟ್ಯಾಚ್ ಬರುತ್ತೆ. ಇದು ನಾ ಹೇಳ್ದಂಗೆ ಇಲ್ಲಿಂದ ಚಂದಾಪುರ ಜಸ್ಟ್ ನಿಮ್ಗೆ 3 kilometers ಬರುತ್ತೆ. ಇಲ್ಲಿಂದ ಹೊಸೂರು 1.2 kilometers ಬರುತ್ತೆ. ನೀವು ಇಲ್ಲಿಂದಾನೇ ನಿಮ್ಗೆ ಚಂದಾಪುರ ಅಕ್ಸೆಸಿಬಿಲಿಟಿ ಬಹಳ ಹತ್ರ. ಒಳ್ಳೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಇದೆ ಸರೌಂಡಿಂಗ್. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಓನರ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ಯಾವುದೇ ರೀತಿ ಬ್ರೋಕರೇಜಸ್ ಇರೋದಿಲ್ಲ. ನೀವು ಡೈರೆಕ್ಟ್ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ಇದರದ್ದು ಲೊಕೇಶನ್ ಮತ್ತೆ ಇದ್ರ ಡೀಟೇಲ್ಸ್ ಪ್ರತಿಯೊಂದು ಶೇರ್ ಆಗಿರುತ್ತೆ. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ N9 Properties.